ಸರ್ ಏನಿಲ್ಲ, ನೀವು ಕನಕಪುರ ಕನಕೋತ್ಸವದಲ್ಲಿ ಒಂದು ಮಾತಾಡ್ತೀರಾ. ಡಿ ಕೆ ಶಿವಕುಮಾರ್ ಕರೆಕ್ಟ್ ಪೊಲಿಟಿಷಿಯನ್ ನೀವು ಡಿ ನೋಡಿ, ಕೆ ಅವರ ಪಾಯಿಂಟ್ ಇಟ್ಕೊಂಡಿದ್ದಾರೆ ಸರ್. ಅಲ್ಲಿಂಗ್ ಸರ್ ಹೊಗಳಿದ್ರಿ ನೀವು. ಡಿ ಕೆ ಶಿವಕುಮಾರ್ನ ಕನಕಪುರನ ಸಿಂಗಾಪುರ್ ಮಾಡಿದ್ದಾರೆ, ಅಂದ್ರೆ ಚೆನ್ನಾಗಿ ಉದ್ಧಾರ ಮಾಡಿದ್ದಾರೆ, ಚೆನ್ನಾಗಿ ಇತ್ತು, ಡೆವಲಪ್ಮೆಂಟ್ ಮಾಡಿದ್ದಾರೆ. ಅಂದ್ರೆ ನೀವು ಡಿ ಕೆ ಶಿವಕುಮಾರ್ ಒಪ್ಕೊಂಡ್ರ ಇಲ್ಲ ಕಾಂಗ್ರೆಸ್ನ ಒಪ್ಕೊಂಡ್ರ? ಅಲ್ಲ, ನಾನ್ ಚೆನ್ನಾಗಿ ಹೋದೆ. ನಾನು ಯಾಕಂದ್ರೆ ಕನಕಪುರ ಕಡೆ ಹೋಗಿ ಎಷ್ಟೋ ಹೇಳ್ತೀನಿ ಕೇಳಿ. ಕನಕಪುರ ಕಡೆ ಹೋಗಿದ್ ನನಗೆ ನನ್ನ ನೆನಪುಗಳು ಬಂತು. ನಾನು ಹೋಗಿ ಶೂಟಿಂಗ್ ಮಾಡಿದ್ದು ಅವಾಗ ಫುಲ್ ಎಲ್ಲ, ಯಾವಾಗೆಲ್ಲ ರೋಡ್ ಎಲ್ಲ ಒಂದ್ ಸಿಂಗಲ್ ರೋಡ್ ಇತ್ತು, ಅದ್ ಬೇರೆ ತರ ಚೆನ್ನಾಗಿತ್ತು ರೋಡ್ ಇತ್ತು. ಅಲ್ಲೆಲ್ಲ ಸುತ್ತಮುತ್ತ ಅಲ್ಲೇ ಶೂಟಿಂಗ್ ಮಾಡಿದ್ವಿ ನಾವು. ನಾನು ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ನೋಡಿದೆ ಆ ಕಡೆ ಈ ಕಡೆ ಎಲ್ಲ ಬಿಲ್ಡಿಂಗ್ಗಳು, ಕಾಲೇಜ್ಗಳು ದೊಡ್ಡದು ಡೆವಲಪ್ ಆಗಿದೆ. ಅದನ್ನ ನಾನು ಹೇಳಿದೆ ಅಷ್ಟೇ. ಅವಾಗ ಹೇಳಿದ್ರು, ಎಲ್ಲರೂ ಮಾತಾಡಿದ್ರು, ಹಿಂಗೆ ಉಪೇಂದ್ರ ಅವರು ಕಾಂಗ್ರೆಸ್ ಹೋಗ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಹೋಗ್ತಿದ್ದಾರೆ, ನೆಕ್ಸ್ಟ್ ಕಾಂಗ್ರೆಸ್ ಜೊತೆ ಹೋಗ್ತಾರೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಯ್ತು ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ರಾಜಕೀಯಕ್ಕೆ ಸೂಕ್ತವಾದ ವ್ಯಕ್ತಿ. ಥ್ಯಾಂಕ್ ಯು ಸರ್. ಆಮೇಲೆ ಇವಾಗ ಒಂದ್ ಸ್ವಲ್ಪ ದಿನ ಹಿಂದೆ ಒಂದ್ ನೋಡ್ದೆ, KRS ಪಾರ್ಟಿ ರವಿಕೃಷ್ಣ ರೆಡ್ಡಿ ಅವರು ನಿಮ್ನ ಮೀಟ್ ಮಾಡಿದ್ರು. KRS ಪಾರ್ಟಿ ಮತ್ತೆ ನೀವು ಏನಾದ್ರು ಅಲೈನ್ಸ್ ಆಗಿ ಎಲೆಕ್ಷನ್ ಹೋಗ್ಬೋದಾ? ಎಲ್ಲ ಗೊತ್ತಿಲ್ಲಪ್ಪ, ಎಲ್ಲ ಅವ್ರು ಹೇಳ್ಬೇಕಷ್ಟೇ. ನಂದು ಪಕ್ಷ ಅಲ್ಲ ಇದು, ನಾನು ಹೇಳದ್ನಲ್ಲ ನಿಮ್ಗಳ ಪಕ್ಷ. ಹಾ ಸರ್. ಸೊ ಯು ಶುಡ್ ಟೆಲ್ ಮಿ. ಜನಗಳು ಒಪ್ಕೊಂಡು ಹೋದ್ರೆ ನೀವು ಅವ್ರ ಜೊತೆ ಜಾಯಿನ್ ಆಗ್ತೀರಾ ಅಂತ. ನೋಡೋಣ, ಒಪ್ಕೊಳ್ತಾರೆ ಏನಾಗ್ತಾರೆ ಗೊತ್ತಾಗತ್ತಲ್ವಾ. ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ಹಾ ಸರ್, ನೋಡೋಣ. ಸರಿ ಸರ್. ನೀವು ಯುವಕರು ಮುಂದೆ ಬರ್ಬೇಕು, ಕೆಲ್ಸಗಾರನ ಆಯ್ಕೆ ಮಾಡ್ಬೇಕಂತಂದ್ರಲ್ಲ, ನೀವು ಯುವಕರಾಗಿದ್ದಾಗ ಮುಂದೆ ಹೋದ್ರ ಅಥವಾ ಅವತ್ ವ್ಯವಸ್ಥೆ ಸರಿ ಅನ್ಸ್ತಾ ನಿಮ್ಗೆ ಅನ್ಸಿತ್ತಾ, ಅಥವಾ ವ್ಯವಸ್ಥೆ ಸರಿ ಇರ್ಲಿಲ್ಲ ಅಂತ ಇವಾಗ ಅನ್ಸಿ ಮತ್ತೆ ಬಂದ್ರ ನೀವು? ಇಲ್ಲ, ನಾನು ಹೇಳದ್ನಲ್ಲ, ಪ್ರತಿಯೊಂದು ನನ್ಗೆ ಅನುಭವ ಆಗಿದೆ. ಏನ್ ಹೇಳಿ, ನಾನು ಓಟ್ ಹಾಕಕ್ ಸ್ಟಾರ್ಟ್ ಆದಾಗಿಂದ ಓಕೆ ಇಲ್ಲೇನೋ ಬದಲಾವಣೆ ಬೇಕು ನಮ್ಗೆ, ಮಾಡೋಣ ಅಂತ ಕೆಲವು ಚೆನ್ನಾಗಿರೋದ್ ಕಡೆ ಸಪೋರ್ಟು ಮಾಡಿದೀವಿ ನಾವು. ಓಕೆನಾ? ಆಮೇಲೆ ಯಾರೋ ಹೋರಾಟ ಮಾಡಿದಾಗ ಬೈದವನು ಬೇಗ ಕಿವಿಗೆ ಬೀಳ್ತಾನೆ, ಸಖತ್ತಾಗಿ ಬೈತಾವ್ ಇವನು ಅಂತ. ಅರ್ಥ ಆಯ್ತಾ? ಸರಿ ಇಲ್ಲ ಅಂತ ಇವ್ನು ಬೈತಾವ್, ನನಗ್ ಬೈಯಕ್ ಆಗ್ತಿಲ್ಲ, ಅವ್ನ್ ಬೈತಾ ಇದ್ದಾನೆ ಅನ್ಕೊಳ್ಳೆ ಖುಷಿ ಆಗತ್ತೆ. ಆಮೇಲೆ ನೋಡಿದ್ರೆ ಇವನಾದ್ಮೇಲೆ ಅವ್ನ್ ಮತ್ತೆ ಬೈತಾ ಇರ್ತಾನೆ ಅದೇ ವಿಷಯನ, ನೆಕ್ಸ್ಟ್ ಇನ್ನೊಂದು ಪಾರ್ಟಿ. ಅವಾಗ ನನಗೆ ಏನಪ್ಪ ಇದು, ಇವನ್ ಹೋರಾಟ ಮಾಡ್ತಿದ್ದ ಅದೇ ಸಿಲಿಂಡರ್ ಇಟ್ಕೊಂಡು, ಈಗ ಮತ್ತೆ ಅವ್ನ್ ಸಿಲಿಂಡರ್ ಇಟ್ಕೊಂಡು ಹೋರಾಟ ಮಾಡ್ತಾನೆ, ಯಾರು ನಂಬುದು ಕನ್ಫ್ಯೂಸ್ ಆಯ್ತು. ಇದೆಲ್ಲ ಆದ್ರ ಮೇಲೆ ಕೆಲವರು ಭಾಷಣ ಕೇಳಿದಾಗ ರೋಮಾಂಚನ ಆಗಿದ್ದೀನಿ ನನಗೆ. ಈ ತರ ಆದ್ರೆ ಹೆಂಗಿರುತ್ತೆ. ಕೊನೆಗೆ ಮತ್ತೆ ಬ್ರಹ್ಮ ನಿರಸನ ಆಯ್ತು. ನಾವೆಲ್ಲ ಏನೇನೋ ಅನ್ಕೊಂಡ್ವಲ್ಲ, ಏನಕ್ಕೆ ಆಗ್ತಿಲ್ಲ ಅಂದಾಗ ಕೊನೆಗೆ ಹುಡುಕಿ ಹೋದಾಗ ನನ್ಗೆ ಯಾರು ತಪ್ಪು ಅನ್ಸಿಲ್ಲ. ನಾವು ಮಾಡಿರೋ ಸಿಸ್ಟಮೇ ತಪ್ಪು ಅನ್ನಿಸ್ತು. ಯಾಕಂದ್ರೆ ಆತರ ಮಾತಾಡ್ರೇನೆ ಓಟ್ ಕೊಡೋ ತರ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದೀವಿ. ಹೋರಾಟ ಮಾಡ್ರೇನೆ ಓಟ್ ಕೊಡೋ ತರ. ಅದು ಹೋರಾಟ ಮಾಡೋ ತಪ್ಪು ಅಂತ ನಾನು ಹೇಳ್ತಿಲ್ಲ. ಹೋರಾಟನ ಎಲೆಕ್ಷನ್ಗೋಸ್ಕರ ಮಾಡಬಾರ್ದು. ಏನ್ ಹೇಳಿ, ಹೋರಾಟ ನೀವು ವೈಯಕ್ತಿಕ ಮಾಡ್ಕೊಳ್ಳಿ, ತಪ್ಪಿದ್ರೆ ಹೋರಾಟ ಮಾಡಿ. ನಾನು ಎಲೆಕ್ಷನ್ ಪರ್ಪಸ್ಗೆ ಹೋರಾಟ ಮಾಡಬಾರ್ದು, ಎಲೆಕ್ಷನ್ ಪರ್ಪಸ್ಗೆ ಸೋಷಿಯಲ್ ಸರ್ವಿಸ್ ಮಾಡಬಾರ್ದು. ನಾನು ಕರೆಕ್ಟ್ ಅಲ್ವಾ? ನನಗೇನೋ ಸರ್ವಿಸ್ ಮಾಡ್ಬೇಕು, ನಾನು ಮಾಡ್ಕೊಂತೀನಿ. ನಾನು ಅದನ್ನ ಇಟ್ಕೊಂಡು ನೋಡಿ ಇಷ್ಟೆಲ್ಲ ಮಾಡಿದೀನಿ, ನೆಕ್ಸ್ಟ್ ನಿಮ್ಗೆ ಇನ್ನೂ ನಾನು ನಿಮ್ಗೆ ಗೆಲ್ಲಿಸ್ಬಿಟ್ರೆ ಇನ್ನೂ ಜಾಸ್ತಿ ಮಾಡ್ತೀನಿ ಅನ್ನೋದು ಇದೆಯಲ್ಲ, ಅದು ಬಿಸ್ನೆಸ್ ಆದಂಗೆ ಆಗತ್ತೆ ಅಂತ. ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟು ಪ್ಯೂರೆಸ್ಟ್ ಫಾರಮ್ ಅಂದ್ರೆ ಆ ಜನಗಳೆಲ್ಲ ಬದಲಾವಣೆ ಬರಬೇಕು. ಈಗ ಏನಾಗುತ್ತೆ, ಕೆಲವರು ಜನ ಸೇರ್ತಾರೆ, ಓಟ್ ಹಾಕಲ್ಲ, ಹಿಂಗೆಲ್ಲ ಇರುತ್ತೆ. ಜನ ಸೇರಿಲ್ಲ. ಈಗ ಮೊನ್ನೆ ಒಂದು ತಮಿಳ್ನಾಡು ಎಲೆಕ್ಷನ್ ಹೇಳ್ತಾ ಇದ್ರು ನನಗೆ, ಒಬ್ಬ ಕಾಂಗ್ರೆಸ್ ಲೀಡರ್ ಅಲ್ಲಿ DMK ಅವ್ರ ಜೊತೆ ಮೈತ್ರಿ ಆಗಿದಲ್ಲ, ಕ್ಯಾಂಪೇನ್ಗೆ ಹೋದ್ರಂತೆ. ಅಲ್ಲಿ TVK ಪಾರ್ಟಿ ಒಬ್ಬ ಕ್ಯಾಂಡಿಡೇಟ್ ನ ಕರೆದ್ಬಿಟ್ರು. ಲೈಕ್ ಅವ್ರು ಎಕ್ಸ್ಪೈರ್ ಮಾಡಿದ್ರು, ಡೋಂಟ್ ನೋ ಅದು ಏನೆಲ್ಲ ಏನು. ಅವ್ರು ಕರೆದು ಕ್ಯಾಂಡಿಡೇಟ್ಗೆ ಏನೋ ಒಂದು ಸಮ್ ಅಮೌಂಟ್ ಕೊಟ್ಬಿಟ್ಟು ನೀನು ವಾಪಸ್ ಹೋಗೋದು ಕಳ್ಸ, ಓಕೆ ಅಣ್ಣ ಅಂತ ಕಾಲು ಬಿದ್ದು ಕಾಸು ಇಸ್ಕೊಂಡು ಹೋಗಿರ್ತಾರ ಅವರು ಚುನಾವಣೆ ಇಂದ. ಆದ್ರೆ ದುರಂತ ಅಲ್ಲ, ಆ ಜನರ ಆಯ್ಕೆ. ಚುನಾವಣಾ ಕಣದಿಂದ ವಾಪಸ್ ಹೋಗ್ತೀನಿ ಅಂತ ಹೋದ್ ವ್ಯಕ್ತಿ 6,000 ಗೆಲ್ತಾನೆ, ದುಡ್ಡು ಖರ್ಚು ಮಾಡುವಂತ 20 ಕೋಟಿ ವ್ಯಕ್ತಿ ಸೋಲ್ತಾನೆ. ಇದ್ರೊಬ್ಬ ಕಾಂಗ್ರೆಸ್ ಲೀಡರ್ ನಂಗೆ ಹೇಳ್ತಾರೆ, ಹಿಂಗಾಯ್ತು, ಜನ ಹೆಂಗೆ ಇದ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಒಂದು ಆತಂಕ ಇತ್ತಲ್ಲ ರಾಜಕಾರಣ, ಲೈಕ್ ಈ ವ್ಯವಸ್ಥೆಗೆ ಬರ್ಬೇಕಾದ್ರೆ ಒಂದು ಆತಂಕ. ಹಣ ಬೇಕು, ಬಲ ಬೇಕು, ಜಾತಿ ಆಚೆ ಈಚೆ ಅಂತ. ಅದ್ರೆಲ್ಲಗಿಂತ ಆಚೆ ನೀವು ಬಸ್ಟು ಮನಸ್ಥಿತಿಯಿಂದ ಆಚೆ ಬಂದು ಆಪ್ ಒಳಗಡೆ ಬನ್ನಿ, ಇಲ್ಲಿ ಧೈರ್ಯ ಮಾಡೋರು ಏನಾರಾಗತ್ತೆ ಅಂತ ಅನ್ಸುತ್ತಲ್ವಾ? ಡೆಫಿನೆಟ್ಲಿ. ನಿಮ್ಗೆಲ್ಲ ಅನಿಸ್ತಾ ಇಲ್ಲ. ಈಗ ಅವ್ರಿಗೆಲ್ಲ ಒಂದು ಟಾಸ್ಕ್, ಈಗ ನಮ್ಮವ್ರಿಗೆ ನೀವೆಲ್ಲ ಆಪ್ ಡೌನ್ಲೋಡ್ ಮಾಡಿ ರಿವ್ಯೂ ಮಾಡ್ಬೇಕು ಅಂತ. ಈಗ ಹೆಂಗಿದ್ರು ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಲ್ಲ, ಒಂದ್ ಕಂಟೆಂಟ್ ಇದ್ರ ಮೇಲೆ ಕ್ರಿಯೇಟ್ ಮಾಡಿ ಅಂತ ಈಗ ಎಲ್ರಿಗೂ. ಅದೇನ್ ಮಾಡ್ತೀರಾ ಅದನ್ನೆಲ್ಲ ಸರ್ ಕಳ್ಸ್ಬೇಕಾಗತ್ತೆ ನೀವೆಲ್ಲ ಮಾಡ್ಬಿಟ್ಟು. ಓಕೆನಾ? ಎಸ್ ಸರ್. ಇಷ್ಟು ದಿನ ಮೋರ್ ದೆನ್ ಐ ಥಿಂಕ್ 10 to 15 days ಆಯ್ತು ಇಂಟ್ರಾಕ್ಷನ್ಸ್ ಮೀಡಿಯಾ ಜೊತೆ ಮಾತನಾಡ್ತಾ. ಸಮಯ ತುಂಬಾ ತಾಳ್ಮೆಯಿಂದ, ಯಾಕಂದ್ರೆ ಸಮಯ ಬಹಳ ಇಂಪಾರ್ಟೆಂಟ್, ಅದಕ್ಕೆ ಬೆಲೆ ಕಟ್ಟಕ್ ಆಗಲ್ಲ. ಸೊ ಇದ್ ಮಾಡ್ತಿದ್ರಿ. ಲೈಕ್ ಉಪೇಂದ್ರ ಅವರು ತಮಿಳ್ನಾಡು ರಿಸಲ್ಟ್ ನಂತರ ಮತ್ತೆ ಆಕ್ಟಿವ್ ಆದ್ರು ಅನ್ನೋ ಒಂದ್ ಚರ್ಚೆ ಸೋಷಿಯಲ್ ಮೀಡಿಯಾ. ಈಗೇನಲ್ಲೇ ಚರ್ಚೆ. ನೀವ್ ಆಕ್ಟಿವ್ ಮಾಡಿಸಿದ್ರಿ ನನ್ನ. ನಾನು ಆರಾಮಾಗಿ ಆಪ್ ಬಿಟ್ಬಿಟ್ಟು ಕೂತಿದ್ದೆ.
ಎಲ್ಲ ಸ್ಟಾರ್ಟ್ ಮಾಡ್ರಿ ಬನ್ನಿ ಮಾತಾಡ್ಬೇಕು ಅಂತ ಮಾತಾಡಿದೆ ಅಷ್ಟೇ. ಎಸ್, ಅದೇ ಈಗ ಒಳ್ಳೆ ಉದ್ದೇಶ, ಒಳ್ಳೇದಿದ್ದಾಗ ಒಳ್ಳೆ ಉದ್ದೇಶದ ಒಳ್ಳೇದಾಗುತ್ತೆ ಅನ್ನೋ ಒಂದು ಸಹಜವಾದಂತ ನಂಬಿಕೆ ಆ ದಿಸೆಲ್ಲ ಹೋಗ್ತದೆ. ಬಟ್ ಆದ್ರೆ ನೀವು ಟೈಮ್ ಲೈನ್ ಏನ್ ಇಟ್ಕೊಂಡಿಲ್ಲ, ಅದಾಗ್ಬೇಕಾದಾಗ ಹಾಗೆ ಆಗುತ್ತೆ ಅಂತ. ಏನಪ್ಪಾ ಟೈಮ್ ಲೈನ್ ಏನಾರ ಇದೆಯಾ ಇಟ್ಕೊಂಡಿದೀರಾ ನೀವೆಲ್ಲ? ನೆಕ್ಸ್ಟ್ ಎಲೆಕ್ಷನ್ ಏನಾರ ಆಗುತ್ತೆ ಅಂತ ಇಟ್ಕೊಂಡಿದ್ರ? ನೆಕ್ಸ್ಟ್ ಎಲೆಕ್ಷನ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಎಲೆಕ್ಷನ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆಲ್ಲ? ಸುಮ್ನೆ ನಾನ್ ಕೇಳ್ತೀನಿ ಅಂತ ಹೇಳ್ಬೇಡಿ, ನಿಜವಾಗ್ಲೂ ಹೇಳ್ರಪ್ಪ. ಗುಡ್, ವೆರಿ ಗುಡ್. ಈಗ ಎಲ್ರು ಏನೇನ್ ಮಾಡ್ತೀರಿ ಅಂತ ಗೊತ್ತಾಗುತ್ತೆ. ಈಗ ಸರ್ ಹೇಳೋರು ಒಂದ್ ಏನ್ ಡೌನ್ಲೋಡ್ಸ್ ಇದೆ, ಏನ್ ರೀಚ್ ಇದೆ ಅಂತ. ಈಗ ನಾವು ಕಾಮನ್ ಆಗಿ ಎಲ್ರಿಗೂ ಅಪೀಲ್ ಮಾಡ್ತಿದೀವಿ, ನೀವು ಇಂಡಿವಿಜುವಲ್ ಅಪೀಲ್ ಮಾಡಿ ನೋಡೋಣ ಅದೇನಾಗುತ್ತೆ ಅಂತ. ಪ್ರಯತ್ನಗಳು ಸಾಕ್ಬೇಕು. ಒಬ್ಬೊಬ್ರು ಒಂದೊಂದು ವಿಡಿಯೋ ನೀವು ಸಪರೇಟ್ ಮನೆಗೆ ಹೋಗಿ ಒಂದ್ ಮಾಡಿ ನೋಡ್ಬಿಟ್ಟು ನನಗೆ ಇದು ಇಷ್ಟ ಆಯ್ತು ಮಾಡಿ ಸಾಕು ಅಷ್ಟೇ. ಜಾಸ್ತಿನೂ ಮಾತಾಡೋದ್ ಬೇಕಾಗಿಲ್ಲ. ಆಮೇಲೆ ನಾನು ಹೇಳ್ದೆ ಅಂತ ಮಾಡಿ ನಿಮ್ಗೆ ಕನ್ವಿನ್ಸ್ ಆದ್ರೆ ಮಾಡಿ ಇಷ್ಟೇ. ಇನ್ನೇನು ಇಷ್ಟೇ ಎಲ್ಲ ಮಾತಾಡಿದೀನಲ್ಲ, ಇನ್ನೇನ್ ಅಪೀಲ್? ಅಗೇನ್ ನಾನು ಅದನ್ನೇ ಹೇಳ್ತೀನಿ, ಒಂದ್ 2 ನಿಮಿಷ ಅಪ್ಪ ಮಾಡಿ ಅಂತ ಹೇಳ್ತೀನಿ. ಜಾಸ್ತಿ ಹೇಳಿದ್ರು ಸರಿ ಹೋಗಲ್ಲ, ಅವ್ರಿಗೆ ಬರುತ್ತೆ ಬಿಡಿಯೋದು. ನೀವು ಚುನಾವಣೆ ದಿನಕ್ಕೆ ಅಂದ್ರೆ ಬಹಳ ಚೆನ್ನಾಗಿ ಹಿರಣ್ಯ ಅವರೆಲ್ಲ ಒಂದ್ ಕಡೆ ಹೇಳಿದ್ರು, ನಿನ್ ಮಗ ಉದ್ಧಾರ ಆಗ್ಬೇಕಾ, ಅವನಿಗೊಂದ್ ಚಡ್ಡಿ ಹಾಕಿ MG ರೋಡ್ ಅಲ್ಲಿ ಬಿಟ್ಬಿಡು ಹೋಗ್ಲಿ, ಅವನಿಗೆ ಪ್ರಪಂಚ ಗೊತ್ತಾಗತ್ತೆ, ಅವಾಗ ಅವನು ಉದ್ಧಾರ ಆಗ್ತಾನೆ. ಅರ್ಥ ಆಯ್ತಾ? ಆ ಕಷ್ಟಗಳು ಇದೆಲ್ಲ ಆದ್ರ ಮೇಲೆ ಎಲ್ಲವೂ ಅರ್ಥ ಆಗತ್ತೆ ಆಕ್ಚುಲಿ. ಅದಕ್ಕೆ ಕಾಲ ಪಕ್ವ ಆಗ್ಬೇಕು ಅಂತ ಹೇಳ್ತಿರೋದು ಆಕ್ಚುಲಿ. ಅಂದ್ರೆ ಕಾಲ ಪಕ್ವ ಆದಾಗ ಆಟೋಮೆಟಿಕ್ ಅವರೇ ಹೇಳ್ತಾರೆ, ಸರ್ ಅದು ಮಾಡ್ಬೇಕಾಗಿತ್ತು ಸರ್ ಅಂತ. ಈಗೆಲ್ಲ ಚೆನ್ನಾಗಿದೆಯೇನೋ? ಎಲ್ಲ ಚೆನ್ನಾಗಿದೆ ಅಲ್ವಾ? ಸೊ ಏನು ತೊಂದರೆ ಇಲ್ಲ, ಗೋ ವಿತ್ ಫ್ಲೋ, ನೋ ಪ್ರಾಬ್ಲಮ್. ನಿಮ್ಗ ಅನ್ನಿಸ್ದಾಗ ಅದಾಗತ್ತಷ್ಟೇ. ಒಂದು ಬೇಕು ಆಲ್ಟರ್ನೇಟಿವ್ ಅನ್ನೋದು ಅನ್ನಿಸ್ದಾಗ ಅದಾಗತ್ತೆ. ಎಸ್, ಡೆಫಿನೆಟ್ಲಿ ಜನಗಳಿಗೆ ಬದಲಾವಣೆ ಬೇಕು ಅಂತ ಅನ್ಸಾಗದ್ ಹಾಗೆ ಆಗತ್ತೆ. ಯಾರು ಯಾವ್ದನ್ನ ಬದಲಾವಣೆ ಬೇಕು ಅನ್ನಿಸ್ತಿದ್ಯಾ ನಿಮ್ಗೆಲ್ಲ? ಸರಿಯಾಗಿ ಜೋರಾಗಿ ರಿಯಾಕ್ಟ್ ಮಾಡ್ಬೇಕು. ಯಾಕೆ ಸರಿ ಇಲ್ಲ ಈಗಿರೋದು ಅನ್ನಿಸ್ತಾ ಇದೆಯಾ? ಅದನ್ನ ಡೌಟ್ ಅಲ್ಲಿ ಹೇಳ್ಬಿಡಿ, ಹೇಳಿ ಓಪನ್ ಆಗಿ, ಭಯ ಪಡಬೇಡಿ. ಸರಿ ಇದೆಯಾ ಸರಿ ಇಲ್ವಾ? ನಾನು ಹೇಳ್ತೀನಿ ಅಂದ್ರೆ ಒಬ್ರು ಇವಾಗ ಭ್ರಷ್ಟಾಚಾರ ಮಾಡುದು ಅಂತ ಬಿಜೆಪಿ ಅವರಲ್ಲಿ, ಬಿಜೆಪಿ ಅವ್ರು ಭ್ರಷ್ಟಾಚಾರ ಮಾಡುದು ಅಂತ ಕಾಂಗ್ರೆಸ್ ಅವರು ಬಂದಿತ್ತು ಅಧಿಕಾರಕ್ಕೆ. ಇವಾಗ ಕಾಂಗ್ರೆಸ್ ಅವ್ರು ಭ್ರಷ್ಟಾಚಾರ ಮಾಡುದು ಅಂತ ಬಿಜೆಪಿ ಅವ್ರು ಹೇಳ್ತಾರೆ. ನೋಡಿ ನೋಡಿ ಸಾಕಾಗಿದೆಯಲ್ಲ ಸರ್, ಬದಲಾವಣೆ ಬೇಕಲ್ಲ? ಅದೇ ಅಲ್ವಾ ಸರ್? ಇವಾಗ ನೀನ್ ಭ್ರಷ್ಟಾಚಾರ ಮಾಡಿದೆ ಅಂತ ನಾನು ಅಲ್ಲಿ ಬಂದು ಕುತ್ಕೋತೀನಿ, ನೀನ್ ಆಮೇಲೆ ನಾನು ಹೇಳಿದ್ಮೇಲೆ ನೀನ್ ಭ್ರಷ್ಟಾಚಾರ ಮಾಡ್ತೀನಿ ಅಂತ ನಾನು ಅಲ್ಲಿ ಕುತ್ಕೋತೀನಿ. ಅಟ್ಲೀಸ್ಟ್ ಬೇರೆ ಚೇಂಜಸ್ ಬೇಕಲ್ವಾ? ಇನ್ನೊಬ್ಬ ಭ್ರಷ್ಟಾಚಾರ ಮಾಡ್ಬೇಕು, ಭ್ರಷ್ಟಾಚಾರ ಮಾಡದೇ ಇರ್ಬೇಕಲ್ಲ ಸರ್? ಅದ್ ಹೆಂಗೆ ನೋಡಿ, ಆಯ್ಕೆ ಮಾಡ್ಬೇಕು. ನೋಡಿ ಇಷ್ಟಿದೆ, ಅದು ಭ್ರಷ್ಟಾಚಾರ ಆಗದಿರಕ್ಕೆ ಇಷ್ಟು ಇನ್ವಾಲ್ವ್ ಆಗ್ಬೇಕು. ಈಗ ನೀನು ನಿಮ್ ಚನ್ನಪಟ್ಟಣದ ಸೀಬ್ನಳ್ಳಿಲಿ ಎಲ್ಲಾ ಹುಡುಗರನ್ನ ಡೌನ್ಲೋಡ್ ಮಾಡಿಸಿ ಅಲ್ಲಿ ಆಕ್ಟಿವ್ ಎಲ್ಲ ಹುಡುಗರು ಬಂದ್ಬಿಟ್ರಿ ಅನ್ಕೊಳ್ಳಿ, ಎಲ್ಲ ನಡ್ಗೋಗ್ಬಿಡ್ತಾರೆ. ನೀವೆಲ್ಲ ಕೇಳಕ್ ನಿಂತ್ಕೊಂಡ್ಬಿಟ್ರಿ ಅಂದ್ರೆ ಸಾಕು. ಅಂದ್ರೆ ನೇಪಾಳ ತರ ರೀತಿ ಆಗ್ಬೇಕು ಅಂತಿದ್ರೆ? ನೇಪಾಳ ತರ ಆಗಬಾರ್ದು ಅಂತ ಹೇಳ್ತಾರೆ ಅದಿಲ್ಲಿ. ಅಷ್ಟು ವ್ಯವಸ್ಥೆ ಬೇಡ, ಅದಕ್ಕೊಂದು ಆಲ್ಟರ್ನೇಟಿವ್ ಹೇಳ್ತಾ ಇರೋದು. ಡೆಸ್ಪರೇಟ್ ಆಗಿ ಎಲ್ಲ ಒಡೆದು ಬಡದು ಯಾರನ್ನು ಏನು ಪ್ರಯೋಜನ ಇಲ್ಲ ಅದರಿಂದ. ಅದ್ರ ಬದಲು ನೋಡಿ, ಇದು ನೀವೇ ಮಾಡ್ಕೊಳ್ಳಿ, ಎಲ್ಲ ನಿಮ್ ಕೈಲಿದೆ. ಆಗ್ಬೇಕಾ ನಾನೇ ನಿಂತ್ಕೊಂತೀನಿ ಎಲೆಕ್ಷನ್ಗೆ ಅಂತ ಬನ್ನಿ, ನಿಮ್ಮಂತ ಯುವಕರೇ ಬರ್ಬೇಕಿಲ್ಲಿ. ಅಲ್ಲೇನ್ರಿ ನಿಮ್ಮಂತವ್ರು ಹೆಂಗಿರತ್ತೆ ಇವ್ರೆ? ಇಂಥ ಹುಡುಗರುಗಳೆಲ್ಲ ಬಂದು ಎಲೆಕ್ಷನ್ ಇದ್ಕೊಂಡ್ಬಿಟ್ರೆ ಅದ್ರದ್ದು ನೋಡೋದಿಕ್ಕೆ ಕಣ್ ಸಾಲಲ್ಲ. ಅದು ನಿಜವಾಗ್ಲೂ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ಎಲ್ಲ ಇಲ್ಲ. ಈಗ ಈ ಬಾರಿ ಏನಾಗಿದೆ ಎಲ್ರಿಗೂ ಅನ್ಸಿದೆ ಅಂತಂದಾಗ ಸಹಜವಾಗಿ ಹಾಗೆ ಆಗುತ್ತೆ. ಸಮಯ ಏನು ದಶಕಗಳ ಕಾಲ ಬೇಕಾಗಿಲ್ಲ. ಈಗ ದೆಹಲಿ ಒಂದು ಎಕ್ಸಾಂಪಲ್, ಬೇರೆ ಬೇರೆ ಉದಾಹರಣೆಗಳು ಕೊಟ್ಟಾಗ ಎಸ್ ಆಗಿದೆ. ನಮ್ಮಲ್ಲೂ ಕೂಡ ಆ ಸಿಟ್ಟು, ಆ ಸೆಡವು, ಕೋಪ ಅನ್ನೋದು ಇರುತ್ತಲ್ಲ, ಕಟ್ಟೆ ಹೊಡೆದಾಗ ಅದು ಯಾವಾಗ್ಲೂ ಸಾಧ್ಯ ಆಗುತ್ತೆ. ನಿಜವಾಗ್ಲೂ ಇಲ್ಲಿ ಕಾಣಿಸ್ತಿದೆ ನೋಡಿ ಎಲ್ಲ. ಸೊ ಈಗ ಯಾರ್ಯಾರು ನೋಡ್ತಿದ್ದೀರಿ, ಈಗ ನಿಮ್ಗೆಲ್ಲ ಅನ್ಸಿರುತ್ತೆ ನೀವು ನಿಲ್ಬೇಕು. ಈಗ ನಿಮ್ ಪ್ರಕಾರನೇ ಸರ್ ಹೇಳೋತರ ಗೆಲ್ಲಬೇಕು ಅಂದ್ರೆ, ಸರ್ ಗೆಲ್ಲಬೇಕು ಅಂತಲ್ಲ, ಸರ್ ಹೇಳೋದು ಜನಸಾಮಾನ್ಯರ ಪ್ರಕಾರ ಗೆಲ್ಲಬೇಕು ಅನ್ನೋ ಪದ ಬಳಸ್ತಾರೆ. ಹಾಗಾಗಿ ನಿಲ್ಬೇಕು, ಗೆಲ್ಲಬೇಕು, ಗೆಲ್ಸ್ಬೇಕು, ವ್ಯವಸ್ಥೆ ಸರಿ ಮಾಡ್ಬೇಕು ಅಂತಂದ್ರೆ ಅದಕ್ಕೊಂದು ಮಾರ್ಗ ಇದೆ. ತನ್ನ ವೈಯಕ್ತಿಕ ಹಿತಾಸಕ್ತಿಯನ್ನ ಬದಿಗಿಟ್ಟು ಸಮಾಜ ವ್ಯವಸ್ಥೆ ಸರಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಉತ್ತಮ ಸಮಾಜಕ್ಕಾಗಿ ಉತ್ತಮ ಪ್ರಜಾಕೀಯ ವ್ಯವಸ್ಥೆ ನಮ್ ಇದಕ್ಕೆ ನನ್ನ ಏರಿಯಾ, ನನ್ನ ಫ್ಯಾಮಿಲಿ, ನನ್ನ ಫ್ಯೂಚರ್, ನನ್ನ ಜಾಬ್ಸ್, ಅದಕ್ಕೆ ಕೆಲಸ ಮಾಡ್ಬೇಕು. ಇಲ್ಲಿ ಸಮಾಜ ಅನ್ನೋದು ಏನಾಗ್ಬಿಟ್ಟಿದೆ ಗೊತ್ತಾ? ಇದು ಯಾವ ನೀವು ಪಾರ್ಟಿ ಕಟ್ತಾಗಿಂದ ನಮ್ಮಲ್ಲಿ ವಿಜಯ್ ಅಂತ ನಮ್ಮ ರಿಲೇಟಿವ್, ವಿಜಯ್ ತಮ್ಮಣ್ಣ ಅಂತ ನಮ್ಮ ಮದ್ದೂರು, ಇಲ್ಲಿ ವಿಜಯನಗರದವರು, ಅವ್ರು ಈಗ US ಅಲ್ಲಿ ಇದಾರೆ. ಅವ್ರು ಬೆಳಿಗ್ಗೆ ನಿಮ್ ವ್ಯವಸ್ಥೆ ಬಗ್ಗೆ ಮಾತಾಡ್ತಿರ್ತಾರೆ. ಒಂದು ಸಿನಿಮಾ ಕೂಡ ಡೈರೆಕ್ಟ್ ಮಾಡಿದ್ದಾರೆ, ಈಗ US ಅಲ್ಲಿ ಇದಾರೆ ಅವರು. ನಮ್ಮ ಮದ್ದೂರಲ್ಲಿ ಈ ಸಂಬಂಧಪಟ್ಟಂಗೆ ಯಾವಾಗ್ಲೂ ಪ್ರಜಾಕೀಯದ ಬಗ್ಗೆ ಬಹಳಷ್ಟು ದೀರ್ಘಕಾಲದಿಂದ ಮಾತಾಡ್ತಾರೋ ನನ್ನ ಹತ್ರ ವ್ಯಕ್ತಿ ಅಂದ್ರೆ ವಿಜಯ್. ಅವರೆಲ್ಲ ತಿಳ್ಕೊಂಡು ನಿಮ್ ವಿಷಯನೇ ಅವಾಗಿಂದ ನೀವು ಪಾರ್ಟಿ ಕರೆಕ್ಟ್ ಅನ್ಸಿರೋ ಕಾರಣಕ್ಕೆ ನಿಮ್ ಬಗ್ಗೆ ಜಾಸ್ತಿ ಮಾತಾಡ್ತಾರ. ಅವರು ಹೇಳ್ತಿರ್ತಾರ ವಿಷಯಗಳು ಮಾತಾಡ್ತಿರ್ತಾರೆ. ಕೇಳ್ತೀರೇನಪ್ಪ ಆ ತರ ಎಲ್ಲಾರ ಕರೆಕ್ಟ್ ಆಗಿ ಯಾರನ್ನ ಮಾತಾಡ್ತಾರ? ನಿಮ್ ಫ್ರೆಂಡ್ಸ್ ಗಿಂಡ್ಸ್ ಮಾತಾಡ್ತಾರ ಇದ್ ಬರ್ಬೇಕು ಅನ್ನೋದ್ ಏನ್ರ ಇದೆಯಾ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜ
ನಮ್ಮಿಂದ ನಮಗಾಗಿ